ಉದ್ದೇಶಿಸಿ ಸಂಕೀರ್ಣವನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ನನ್ನ ಆತ್ಮೀಯರು ಮತ್ತು ನನ್ನ ಹಿತೈಷಿಗಳು ಒಬ್ಬರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಕೆ ಶ್ರೀರಾಮುಲು ಮತ್ತೆ ಹಿಂದುಳಿದ ವರ್ಗಗಳ ಆಸಕ್ತಿಯಿಂದ ಅವರ ಹಿತದೃಷ್ಟಿಯಿಂದ ಬಹುಕಾಲದಿಂದ ಹೋರಾಟ ನಡೆಸತಕ್ಕಂಥ ಸಂಘಟನೆ ಮಾಡತಕ್ಕಂಥ ಸನ್ಮಾನ್ಯ ಶ್ರೀ ರಾಜು ಅಧ್ಯಕ್ಷರು ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಸನ್ಮಾನ್ಯ ಶ್ರೀ ತೀನಾ ಶ್ರೀನಿವಾಸ್ ಅವರೇ ಅಧ್ಯಕ್ಷರು ಹಿಂದುಳಿದ ಜನಾಭಿವೃದ್ಧಿ ವೇದಿಕೆ ಶಿವಮೊಗ್ಗ ಮತ್ತೆ ಇವತ್ತು ನನಗೆ ತುಂಬಾ ಪರಿಚಯ ಆಗಿರ್ತಕ್ಕಂಥ ಶ್ರೀಮತಿ ಎಸ್ ಸಿ ರಾಜಮ್ಮ ಸಂಚಾಲಕರು ಹಿಂದುಳಿದ ಜನ ಜಾಗೃತಿ ವೇದಿಕೆ ಮಹಿಳಾ ಘಟಕ ಶಿವಮೊಗ್ಗ ಕೆಲಸ ಮಾಡಿರ್ತಕ್ಕಂಥ ಶ್ರೀ ಧರ್ಮರಾಜ್ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಮಾಧ್ಯಮ ಸ್ನೇಹಿತರು ಮೊದಲನೇದಾಗಿ ನಮ್ಮ ಧರ್ಮರಾಜ್ ಅವರು ಮಾತನಾಡುವಂತೆ ಪ್ರಾಸ್ತಾವಿಕ ಮಾತುಗಳಲ್ಲಿ ಹೇಳಿದ ರೀತಿಯಲ್ಲಿ ಈ ಹಿಂದೆ ನನಗೆ 2-3 ಬಾರಿ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಕೇಳಿಕೊಂಡಿದ್ದಾರೆ ಸಂಘ ಸಂಸ್ಥೆಗಳು. ನಾನು ಕಾರಣಾಂತರದಿಂದ ಬರಲಿಕ್ಕೆ ಆಗಲಿಲ್ಲ, ದಯಮಾಡಿ ಕ್ಷಮಿಸಬೇಕು. ಈ ಕಾರ್ಯಕ್ರಮಕ್ಕೂ ಮತ್ತು ನಿನ್ನೆ ಸಂಪುಟ ಸಭೆಯ ಮುಂದೆ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೂ ಸಂಬಂಧ ಇದೆ. ಬಹುಶಃ ಈ ಮುಹೂರ್ತ ಆಗಬೇಕಾಗಿತ್ತು ಅಂತ ಕಾಣುತ್ತೆ. ನೀವು ಮುಹೂರ್ತವನ್ನು ಫಿಕ್ಸ್ ಮಾಡಿದೆ ಅಂತ ಅನ್ನಿಸ್ತು ನನಗೆ. ನಮ್ಮ ಸಮೀಕ್ಷಾ ಅವಧಿಯಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಾವು ಸಮೀಕ್ಷೆ ಮಾಡಿದ ನಿಟ್ಟಿನಲ್ಲಿ ಇಲ್ಲಿ ಕೂಡ ಬಹಿರಂಗ ವಿಚಾರಣೆ ಕೂಡ ನಾವು ಮಾಡಿದ್ವಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಣ್ಣ ಸಣ್ಣ ಸಂಖ್ಯೆಯಲ್ಲಿರ್ತಕ್ಕಂಥ ಜಾತಿ ಸಮುದಾಯಗಳು, ಬುಡಕಟ್ಟುಗಳು ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಇದು ಒಂದು. ನಾವು ನೋಡಿದ ರೀತಿಯಲ್ಲಿ ಕಾರವಾರ, ಉಡುಪಿ, ಮಂಗಳೂರು ಮತ್ತು ಶಿವಮೊಗ್ಗ ಬಹಳ ಜನ ಬುಡಕಟ್ಟಿ ಜನ ಇದ್ದಾರೆ. ಹೆಚ್ಚು ಹೆಚ್ಚು ಸಣ್ಣ ಸಣ್ಣ ಸಮಾಜಗಳಿದ್ದಾವೆ. ಆ ಚಿತ್ರಣ ನಮ್ಮ ಕಣ್ಣುಂಟೆ ಇವತ್ತು ಬರ್ತಾ ಇದೆ. ಹಾಗಾಗಿ ನನಗೆ ಅದರ ಹಿನ್ನೆಲೆ ಏನೇನೋ ಗೊತ್ತಿಲ್ಲ. ಈ ಒಂದು ಹಿಂದುಳಿದ ಹೋರಾಟ ಬಹಳ ರೋಚಕವಾಗಿ ನಡೆಯುತ್ತಿಲ್ಲಿ ಮತ್ತೆ ಅಷ್ಟೆಲ್ಲ ಬಹಳ ಪರಿಣಾಮಕಾರಿಯಾಗಿ ಕೂಡ ನಡೆಯುತ್ತಕ್ಕಂಥದ್ರಲ್ಲಿ ಏನು ಅನುಮಾನ ಇಲ್ಲ. ಇಡೀ ರಾಜ್ಯಕ್ಕೆ ಗೊತ್ತು, ದೇಶಕ್ಕೆ ಗೊತ್ತು. ಸೊ ಇಂಥ ಒಂದು ಹಿನ್ನೆಲೆಯಲ್ಲಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಇವತ್ತು ಇಂಥ ಒಂದು ಸಂಕೀರ್ಣವನ್ನು ಮಾಡತಕ್ಕಂಥದ್ದು ಬಹಳ ಸಾಂದರ್ಭಿಕ ಮತ್ತು ಅವಶ್ಯಕ ಕೂಡ. ಸ್ನೇಹಿತರೆ, ಇವತ್ತು ನೀವು ಇಟ್ಟಿರ್ತಕ್ಕಂಥ ವಿಷಯ ಆಯೋಗದ ವರದಿ ಹಿನ್ನೆಲೆ, ಮುನ್ನೆಲೆ ಮತ್ತು ಹಿಂದುಳಿದ ವರ್ಗಗಳಿರುವ ಸವಾಲು ಮತ್ತು ಜವಾಬ್ದಾರಿ. ಹಿನ್ನೆಲೆ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯನವರು ಸಂವಿಧಾನದ ಚೌಕಟ್ಟಿನ ಹೊರಗಡೆ ಮಾತನಾಡಿದ್ದಾರೆ. ಅವರು ಅನೇಕ ಬಾರಿ ನನಗೆ 2 ಸಾರಿ 3 ಸಾರಿ ನಮ್ಮ ಆಯೋಗಕ್ಕೆ ಬಂದಿದ್ದಾರೆ. ಇಂಥ ವರದಿ ಆಗಬೇಕು, ಅಷ್ಟೇ ಅಲ್ಲ ಇಲ್ಲಿವರೆಗೆ ಆಗದೇ ಇರತಕ್ಕಂಥ ಒಂದು ಕ್ಷೇತ್ರಗಳಿದ್ದಾವಲ್ಲ, ಆ ಕ್ಷೇತ್ರಗಳನ್ನು ಒಳಗೊಂಡಂತೆ ಆಗಬೇಕು ಇದು ವರದಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಕಾರಣ ಇಷ್ಟೇ, ನೀವು ಮಾಡ್ತಕ್ಕಂಥದ್ದು ಈಗ ಅವರು ಕೂಡ ಹೇಳಿದ್ರು, ಈಗ ಯಾವುದೋ ಒಂದು ಜಾತಿ ಸಮುದಾಯದ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇಲ್ಲ. ನೀವು ಮನೆ ಮನೆಗೆ ಪ್ರತಿಯೊಂದು ಕುಟುಂಬ ಎಲ್ಲ ಸಮುದಾಯಗಳನ್ನು ಒಳಗೊಂಡಂತೆ ನೀವು ಮಾಡ್ತಕ್ಕಂಥದ್ದು. ಎಲ್ಲಾ ಸಮುದಾಯಗಳಿಗೂ ನ್ಯಾಯ ಸಿಗಬೇಕು. ಯಾವ ಕ್ಷೇತ್ರದಲ್ಲಿ ಯಾವ ಸಮಾಜ ವಂಚಿತರಾಗಿದ್ದಾರೆ ಅಂತಕ್ಕಂಥದ್ದನ್ನ ನೀವು ಗಮನಿಸಿ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಹೇಳ್ತಾ ಇದ್ರು. ಅವರ ಸಲಹೆಗಳನ್ನು ಕೂಡ ಕೊಡ್ತಾ ಇದ್ರು. ಅದರಲ್ಲೂ ಕೂಡ
ರಾಜಕೀಯ ಮೀಸಲಾತಿ ಹಿಂದುಳಿದ ವರ್ಗಗಳಿಗೆ ಬೇಕಾ ಬೇಡವಾ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾದ ವಿಷಯವಾಗಿದೆ. ನಾವು ಅದನ್ನು ಗಮನಿಸಿದ್ವಿ. ನಾನು ಅದಕ್ಕೆ ಬರ್ತೇನೆ. ಇದರ ಹಿನ್ನೆಲೆ ಏನು? ಯಾಕೆ ಆಯೋಗ ರಚನೆ ಮಾಡಿದ್ರು? ಯಾಕೆ ಈ ಆಯೋಗ ಹಮ್ಮಿಕೊಂಡ್ರು ಸರ್ಕಾರದವರು ಅಂತಕ್ಕಂಥದ್ದಕ್ಕೆ 3 ಕಾರಣಗಳು. ಮೊದಲನೇ ಕಾರಣ 1931ನೇ ಇಸ್ವಿಯವರೆಗೆ 1871ರಲ್ಲಿ ನಮ್ಮಲ್ಲಿ ಮೊದಲನೇ ಸಾರಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ಜನಗಣತಿ ಬ್ರಿಟಿಷರ ಕಾಲದಲ್ಲಿ ಪ್ರಾರಂಭ ಆಯಿತು. 1931ರವರೆಗೆ ಎಲ್ಲ ಸಮುದಾಯಗಳ ಜಾತಿ ವಿವರಗಳು, ಅದಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದಿರ್ತಕ್ಕಂಥದ್ದು, ಅವ್ರು ಮಾಡ್ತಕ್ಕಂಥ ಕುಲಕಸುಬುಗಳು ಏನು ಅಂತಕ್ಕಂಥದ್ದೆಲ್ಲ ಬರ್ತಾ ಇತ್ತು. ಇವತ್ತು ಹಿಂದುಳಿದ ವರ್ಗಗಳೇನಾದ್ರೂ ಇನ್ನೂ ಜಾಸ್ತಿಯಾಗಿ ಹಿಂದುಳಿದಿದ್ದಾರೆ ಹೋಲಿಕೆ ಮಾಡಿದಾಗ ಅಂತ ಹೇಳಿದ್ರೆ ಆ ಕುಟುಂಬಕ್ಕೆ ನಮ್ಮ ದೇಶದಲ್ಲಿ ಹೇಳ್ತಿದ್ದಲ್ಲ, ನಾವು ಹುಟ್ಟಿದ ತಕ್ಷಣ ಬರ್ತಕ್ಕಂಥದ್ದು ಜಾತಿ, ಯಾಕಂದ್ರೆ ಯಾರು ನಮಗೆ ಸಂಪಾದಿಸಿಕೊಡ್ಬೇಕಾಗಿಲ್ಲ. ಆಮೇಲೆ ಆ ಜಾತಿಗೆ ಹೊಂದ್ಕೊಂಡಿರ್ತಕ್ಕಂಥ ಕುಲಕಸುಬು, ಇವೆರಡನ್ನು ಯಾರು ನಮಗೆ ಕೊಡಬೇಕಾಗಿಲ್ಲ, ಅದೇ ಬಂದ್ಬಿಡುತ್ತೆ. ಅವೇ ಇವತ್ತು ನಾವು ಹಿಂದುಳಿದವರಿಗೆ ಕಾರಣ. ಅವಕಾಶದಿಂದ ವಂಚಿತರಾಗಿದ್ದು ಅಂತ ಏನಾದ್ರು ಇದ್ರೆ ಜಾತಿ ಮತ್ತು ನಮ್ಮ ಕುಲಕಸುಬು ಕೂಡ ಅದಕ್ಕೆ ಯಾಕೆ ಹಿಂದುಳಿತಾರೆ ಅಂತಕ್ಕಂಥ ಪ್ರಶ್ನೆ ಹೇಳಕ್ ಹೋಗ್ಬೇಡಿ. ನೀವು ಅದು ಮಾಡ್ಕೊಂಡು ದುಡ್ಕೊಂಡಿರ್ಬೋದು ಅಂತ. ಇಂಥ ಕೆಲಸ ಮಾಡ್ತಾರೆ ಅಂದ್ರೆ ನಿಮ್ಮೊಂದು ಹತ್ರನೇ ಬರಲ್ಲ ಜನ. ನಿಮ್ಮ ಕುಲಕಸುಬನ್ನು ಗೌರವಿಸತಕ್ಕಂಥ ಒಂದು ಸಮಾಜ ಇತ್ತು. ಇದು ಸ್ವಲ್ಪ ಮಟ್ಟಿಗೆ ಬಂದಿರ್ಬೋದು. ನಮ್ಮ ಸಿದ್ದರಾಮಯ್ಯ ಅವರು ಹೇಳಿದ್ರೆ ಅದು ಸಂಪೂರ್ಣ ಬರೀ ಜನಗಣತಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ವಿವರಗಳು ಬಂತು. ಮತ್ತೆ ಇವರಿಗೆಲ್ಲ ಕೊಡ್ತಕ್ಕಂಥದ್ದು ಹೇಗೆ? ಇದಕ್ಕೇನಾಯಿತು, ಸಂವಿಧಾನದಲ್ಲಿ ಮೀಸಲಾತಿ ಅಂತಕ್ಕಂಥ ಪ್ರಶ್ನೆ ಬಂತು. ಇತ್ತು. ಯಾಕೆಂತ ಹೇಳಿದ್ರೆ ಅದನ್ನು ಕೂಡ ಸಿದ್ದರಾಮಯ್ಯ ಬಹಳ ಚೆನ್ನಾಗಿ ಹೇಳಿದ್ರು. ನಮ್ಮ ಸಂವಿಧಾನದಲ್ಲಿ ಹೆಚ್ಚು ಒತ್ತು ಯಾವುದಕ್ಕೆ ಕೊಟ್ಟಿದ್ದೀವಿ? ಹೆಚ್ಚು ಒತ್ತು ಇರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯ. ಅದು ಪೀಠಿಕೆಯಲ್ಲೇ ಇದ್ದಾರೆ ನಮ್ಮ ಸಂವಿಧಾನದಲ್ಲಿ. ಸಂವಿಧಾನದ ಪೀಠಿಕೆಯಲ್ಲಿ ಪ್ರಾರಂಭದಲ್ಲಿ ಸಂವಿಧಾನದ ಬಗ್ಗೆ ನಾವು ಹೆಚ್ಚಿಗೆ ಹೋಗೋದಿದೆ ಸಂದರ್ಭದಲ್ಲಿ ಅದು ಯಾಕೆ ಬಹಳ ಮುಖ್ಯ ಅಂತ ಹೇಳಿದ್ರೆ, ದಯವಿಟ್ಟು ಯಾರಾದ್ರೂ ಅದನ್ನು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ನಾವು ಗೊತ್ತಿರ್ತಕ್ಕಂಥ ಅದ್ರ ಬಗ್ಗೆ ಮಾತನಾಡಬೇಕು, ಹೇಳ್ಬೇಕು, ಏನೋ ಅದನ್ನ ಜಾರಿ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಸಂವಿಧಾನ ನಮ್ಗೆ ಯಾರು ಕೊಟ್ಟಿಲ್ಲ, ಸಂವಿಧಾನ ನಮಗೆ ನಾವೇ ಕೊಟ್ಟಿರ್ತಕ್ಕಂಥದ್ದು. ವಿ ದಿ ಪೀಪಲ್ ಆಫ್ ಇಂಡಿಯಾ, ನೀವೇ ನಿಮಗೆ ಮಾಡಿಕೊಂಡಿರ್ತಕ್ಕಂಥ ಸಂವಿಧಾನ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ದೇಶದಲ್ಲಿ ಅತ್ಯಂತ ದೊಡ್ಡ ಕಾನೂನು ಯಾವುದಿಲ್ಲ, ಅದ್ರ ವಿವರ ಬೇರೆ. ಹಾಗಾಗಿ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡಬೇಕು ಅಂದಾಗ ಆಯ್ತು. 1931ರ ನಂತರ ಈ ರೀತಿ ಜನಗಣತಿ ಯಾಕೆ ಮಾಡಬೇಕಾಯಿತು, ಈ ರೀತಿ ಸಮೀಕ್ಷೆ ಯಾಕೆ ಮಾಡಬೇಕಾಯಿತು ಅಂತ ಹೇಳಿದ್ರೆ, ಈ ಹಿಂದುಳಿದ ವರ್ಗಗಳಿಗೆ ವಿವರಗಳು ಬರದೇ ಇದ್ದಾಗ ಹಲವಾರು ಕ್ಷೇತ್ರಗಳಲ್ಲಿ ಅವಕಾಶಗಳು ಸಮಾನಾಗಿ ಬರ್ತಕ್ಕಂಥ ಸಂದರ್ಭಗಳು ಇರಲಿಲ್ಲ. ಆ ಸಂದರ್ಭಗಳು ಬರಬೇಕು ಅಂತ ಹೇಳಿದ್ರೆ ವಿವರಗಳು ಗೊತ್ತಾಗುತ್ತೆ. ನೋಡಿ, ವಿವರಗಳು ಗೊತ್ತಾಗಬೇಕಂದ್ರೆ ಯಾರು ಹೇಳ್ಬೇಕು? ವಿವರಗಳು ಗೊತ್ತಾಗಬೇಕಂತ ಜನ ಹೇಳ್ಬೇಕು, ಇಲ್ಲ ಸರ್ಕಾರ ಹೇಳ್ಬೇಕು. ಇದೆಲ್ಲದಕ್ಕಿಂತ ಮೇಲ್ಗಡೆ ನಾವು ಹೇಳಿದ್ ಯಾರಪ್ಪ ಅಂತ ಹೇಳಿದ್ರೆ, ಕಿವಿ ಹಿಂಡಿ ಹೇಳಿದ್ದ ಯಾರು ಅಂತ ಹೇಳಿದ್ರೆ, ದೇಶದ ಸರ್ವೋಚ್ಚ ನ್ಯಾಯಾಲಯ ಹೇಳಿತು, ಮೀಸಲಾತಿ ಕೊಡಬೇಕಾದ್ರೆ, ಸಾಮಾಜಿಕ ನ್ಯಾಯ ಕೊಡಬೇಕಾದ್ರೆ ನಾವೀಗ 50%ಗಿಂತ ಜಾಸ್ತಿ ಮೀಸಲಾತಿ ಇರ್ತೇವೆ. ಒಂದು ನಾವು ತಿಳ್ಕೋಬೇಕು, ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ಬರೀ ಮೀಸಲಾತಿ ಅಷ್ಟೇ ಅಲ್ಲ, ಇನ್ನು ನೂರಾರು ಕಾರ್ಯಕ್ರಮಗಳಿರ್ತವೆ. ಮೀಸಲಾತಿ ಕೊಡೋದಕ್ಕೆ ಬಂದು ಸುಪ್ರೀಂ ಕೋರ್ಟ್ ನಲ್ಲಿ 1963ನೇ ಇಸ್ವಿಯಿಂದ ನಮ್ಮ ಕರ್ನಾಟಕ ರಾಜ್ಯದಿಂದ ಹೋಗಿರ್ತಕ್ಕಂಥ ಬಾಲಾಜಿ ಕೇಸಲ್ಲಿ 50% ಮೀರಿ ಕೊಡಬಾರದು ಅಂತ, 50% ಮೀರಬಾರದು ಅಂತ.
ಜಾತಿ ಪರಿಶಿಷ್ಟ ಪಂಗಡಕ್ಕೂ ಮೀಸಲಾತಿ ಇತ್ತು. ಅದರ ಜೊತೆಗೆ ಹಿಂದುಳಿದ ವರ್ಗಗಳಿಗೂ ಸೇರಿ ಒಟ್ಟು 50% ಗಿಂತ ಜಾಸ್ತಿ ಆಗಬಾರದು. ಅದನ್ನ ನೋಡ್ಕೊಂಡು ಹೋಗ್ಬೇಕು. ಸದ್ಯಕ್ಕೆ ಸಮಾನತೆಗೆ ಬರ್ಲಿಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ರು. ಅದು 50% ಯಾಕೆ ಮಾಡಿದ್ರು? ಸಂವಿಧಾನ ಮೀಸಲಾತಿ ಕೊಡಬೇಕು, ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳಿ. ಆದ್ರೆ ಸಂವಿಧಾನದಲ್ಲಿ ಎಲ್ಲೂ ಕೂಡ 50% ಕೊಡಬೇಕು, ಅದಕ್ಕಿಂತ ಹೆಚ್ಚು ಕೊಡಬಾರದು ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಹಾಗಾದ್ರೆ ಸರ್ವೋಚ್ಚ ನ್ಯಾಯಾಲಯ ಯಾಕೆ ಇದನ್ನು 50%ಗೆ ನಿಲ್ಲಿಸಿತು ಅಂತಂದ್ರೆ, ಕಡಾಖಂಡಿತವಾಗಿ ನಮ್ಮ ದೇಶದಲ್ಲಿ ಮೀಸಲಾತಿಯನ್ನು ಯಾವ ಮಟ್ಟದಲ್ಲಿ ನಿಲ್ಲಿಸಬೇಕು, ಎಷ್ಟು ಶೇಕಡವಾರು ಎಷ್ಟು ನಿಲ್ಲಿಸಬೇಕು ಅಂತಕ್ಕಂಥದ್ದು ಗೊತ್ತಾಗೋದಿಕ್ಕೆ, ನಾವು ಹೇಳೋದಿಕ್ಕೆ ಏನು ಅದಕ್ಕೆ ಬೇಕಾಗಿರ್ತಕ್ಕಂಥ ಅಂಕಿಅಂಶಗಳು, ಅವರು ಪದ ಬಳಸಿರ್ತಕ್ಕಂಥದ್ದು ಎಂಪಿರಿಕಲ್ ಡೇಟಾ ಅಂತ. ಸಮಾಜದಲ್ಲಿರ್ತಕ್ಕಂಥ ನಿಜ ಚಿತ್ರಣವನ್ನು ತುಂಬಿರ್ತಕ್ಕಂಥ ಒಂದು ದತ್ತಾಂಶ ಬೇಕು. ಆ ದತ್ತಾಂಶ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಬಂದಿದೆ ಸರ್ವೋಚ್ಚ ನ್ಯಾಯಾಲಯ. ಅದನ್ನ ಮತ್ತೆ ಹ್ಯಾಕ್ ಮಾಡಬೇಕು, ಅದೊಂದು ಬಗೆಹರಿಬೇಕಲ್ಲ. ಸೊ ಅದಕ್ಕೆ ಯಾವುದರ ಮೂಲಕ ಮಾಡಬಹುದು? ಇಂಥ ಸಮೀಕ್ಷೆ ಮತ್ತು ಜನಗಣತಿ ಮೂಲಕ ಮಾತ್ರ ಮಾಡಬಹುದು. ಕೆಲವರು ಯಾಕೆ ಮಾಡ್ತಾರೆ? ಜನಗಣತಿನಲ್ಲಿ ಜಾತಿ ಹಾಕಬೇಕು. ಸಿದ್ದರಾಮಯ್ಯ ಹೇಳಿದ್ರು, ಇವಾಗ ಅದನ್ನು ಮಾಡಬೇಕು, ಮಾಡ್ತಾ ಇಲ್ಲ. ಜನಗಣತಿನೂ ತಡವಾಗಿದೆ, ಮಾಡಿದ್ರು ಕೂಡ ಜಾತಿಯನ್ನು ಒಳಗೊಂಡಂತೆ ಮಾಡಬೇಕು ಅಂತಕ್ಕಂಥ ಮಾತು ಹೇಳಿ. ಹೌದು, ಇಂಥ ಸಮೀಕ್ಷೆ ಕೂಡ ಯಾಕೆ ಮಾಡಬೇಕು? ಇವೆಲ್ಲವನ್ನೂ ಗೊತ್ತಾಗಬೇಕು. ನಾವು ದತ್ತಾಂಶವನ್ನು ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಕೇಂದ್ರ ಸರ್ಕಾರದ ಮುಂದೆ ಇಟ್ಟು, ಕೇಂದ್ರ ಸರ್ಕಾರವೇ ಮಾಡೋದಾದ್ರೆ ಸಂವಿಧಾನವನ್ನು ಸೂಕ್ತವಾಗಿ ಅದನ್ನು ತಿದ್ದುಪಡಿ ಮಾಡಿ ಹಿಂದುಳಿಯುವಿಕೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಿ. ಗಿಂತ ಜಾಸ್ತಿ ಆಗಬಾರದು ಅಂತಕ್ಕಂಥ ಮಾತನ್ನು ಏನು ಹೇಳಿದ್ದೀರಲ್ಲ, ಅದನ್ನ ಮರುಪರಿಶೀಲನೆ ಮಾಡಿ ನಿಜ ಸ್ಥಿತಿ ಸಮಾಜದಲ್ಲಿ ಇದ್ದಿದೆ ಅಂತ ಹೇಳಬಹುದು. ಹಾಗಾಗಿ ಇಂಥ ಒಂದು ಅಂಕಿಅಂಶಗಳನ್ನ ಪಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಅವತ್ತಿನಿಂದ ಇವತ್ತು ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇದರ ಅವಶ್ಯಕತೆ ತುಂಬಾ ಇತ್ತು. ಅದು ಕೂಡ ದೇಶದಲ್ಲಿ ಎಲ್ಲೂ ಆಗಲಿಲ್ಲ. ಪ್ರಪ್ರಥಮ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಬದ್ಧತೆ ಇರೋದ್ರಿಂದ ಬದ್ಧತೆ ತೋರಿಸಿ ಅನ್ಯಾಯ ಆಗ್ತದೆ ಕೆಲವು ಕ್ಷೇತ್ರಗಳಲ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಇದನ್ನು ಮಾಡತಕ್ಕಂಥ ಒಂದು ತೀರ್ಮಾನ ತಗೊಂಡ್ರು. ಮತ್ತೆ ಆಯೋಗವನ್ನು ಕೂಡ ರಚನೆ ಮಾಡಿದ್ರು. ಅದಕ್ಕೆ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳಿದ್ರು, ಆಯೋಗ ಯಾಕೆ ರಚನೆ ಮಾಡಿದ್ರು? ಅದು ನಮ್ಮ ಆಯೋಗ ಏನಂತ ಕರೆದ್ರು, ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ. ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿದ್ರು. ಒಂದು ಅರ್ಥ ಮಾಡ್ಕೋಬೇಕು, ನಾವಿನ್ನ ಎಷ್ಟು ಮಂದಿ ಜಾರಿಯಾಗಿದೆ ಅಂತಕ್ಕಂಥದ್ದು ನಾವು ನೀವು ಮಾತನಾಡೋದಕ್ಕಿಂತ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ರು. ಮಂಡಲ್ ಜಡ್ಜ್ಮೆಂಟ್ ತೀರ್ಮಾನ ಮಾಡಬೇಕಾದ್ರೆ ತೀರ್ಮಾನ ಮಾಡಿದ್ರು ಸುಪ್ರೀಂ ಕೋರ್ಟ್ ಅವರು. ಈಗ ಸಂದರ್ಭ ಇದೆ, ಏನು ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಸೇರಿದಂತೆ ಶಾಶ್ವತವಾಗಿ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಪನ್ನು ಆ ಮಂಡಲ್ ಜಡ್ಜ್ಮೆಂಟ್ ಅಲ್ಲಿ ಕೊಟ್ಟು. ಯಾಕೆ ಅಂದ್ರೆ ಸಂವಿಧಾನ 1950 ಇಸ್ವಿಗೆ ಬಂದಿರಬಹುದು. 50 ಇಸ್ವಿಯಿಂದಲೇ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಟ್ಟಿರಬಹುದು. 95ರಲ್ಲಿ ಯಾಕೆ ಶಾಶ್ವತವಾಗಿ ಹಿಂದುಳಿದ ವರ್ಗಗಳನ್ನ ಮಾಡಬೇಕಂತ ಹೇಳಿದ್ರು? ಅದರ ಅರ್ಥ ಇನ್ನು ಎಷ್ಟರ ಮಟ್ಟಿಗೆ ಇದು ನಿರೀಕ್ಷಿತ ಮಟ್ಟದಲ್ಲಿ ಜಾರಿ ಆಗಲಿಲ್ಲ ಅಂತ ಅರ್ಥ ಬರುತ್ತೆ. ಆದ್ರಿಂದ ಶಾಶ್ವತವಾಗಿ ಆಯೋಗಗಳನ್ನು ರಚನೆ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಅಂತಕ್ಕಂಥದ್ದು ಮಾಡಿದ್ರು. ಅವಾಗ ನಮ್ಮಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಅಂತ 95 ಇಸ್ವಿನಲ್ಲಿ ಕಾಯ್ದೆ ಮಾಡಿದ್ರು. ಅದನ್ನೇ ಸಿದ್ದರಾಮಯ್ಯ ಕಾಯ್ದೆ ಕೂಡ ಇಲ್ಲ ಅಂತ ಹೇಳಿ ಆ ಕಾಯ್ದೆ ಕೆಳಗಡೆ ನಮ್ಮ ಆಯೋಗ ಕೂಡ ರಚನೆ ಮಾಡ್ತಾರೆ. ಅದರಲ್ಲಿ ಹೇಳಿದ್ದಾರೆ ಯಾರ ಅಧ್ಯಕ್ಷ ಆಗಿರ್ಬೇಕು, ಎಂತವರಾಗಿರ್ಬೇಕು, ಎಂತವ್ರ ಸದಸ್ಯರಾಗಿರ್ಬೇಕು ಅಂತಕ್ಕಂಥದ್ದು ಕೂಡ ಮಾಡಿದ್ದಾರೆ. ನಾನು ಆಯೋಗ ಸದಸ್ಯರನ್ನ ಮಾಡಬೇಕು ಅಂತಕ್ಕಂಥ ರೆಕಮೆಂಡೇಶನ್ ಮಾಡಿದ್ದೇವೆ. ಅದಕ್ಕೆ ಅನುಗುಣವಾಗಿ ಕಾಯ್ದೆ ಕೂಡ ಬದಲಾವಣೆ ಆಗಿದೆ. ಇವತ್ತು ಆಯೋಗದಲ್ಲಿ ಸದಸ್ಯರನ್ನು ಮಾಡಿದಾಗ ಸದಸ್ಯರು ಅಧ್ಯಕ್ಷರು ಆಗಬಹುದು, ಸದಸ್ಯರು
ಇಂಥ ಸಮೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕೂಡ ನಾವು ಸರ್ಕಾರ ಮಾಡಿದೆ. ಇದು ಈ ಆಯೋಗ ರಚನೆಯ ಹಿನ್ನೆಲೆ. ಇದರಲ್ಲಿ ಮತ್ತೆ ಸರ್ಕಾರ ಏನ್ ಮಾಡಬೇಕು, ಇವೆರಡರ ಮಧ್ಯೆ ಬರ್ತಕ್ಕಂಥ ಕನ್ಕರೆಂಟ್ ಲಿಸ್ಟ್ ಅಂತಿದೆ, ಅದನ್ನ ಯಾರು ಮಾಡಬೇಕು, ಇವೆಲ್ಲ ಇದೆ. ಅದರಲ್ಲಿ ಕೇಂದ್ರ ಸರ್ಕಾರದ ಪಟ್ಟಿ ಏನಿದೆಯಲ್ಲ, ಆ ಪಟ್ಟಿಯಲ್ಲಿ ಏನು ಆ ಸೆನ್ಸಸ್ ಮಾಡಬೇಕು ಅಂತಕ್ಕಂಥದ್ದು ಆ ಪಟ್ಟಿಯಲ್ಲಿದೆ. ಹಾಗಾದ್ರೆ ಅವರೇ ಮಾಡಬೇಕು. ಜನಗಣತಿ ನಮಗೆ ಗೊತ್ತಿದೆ, ಜನಗಣತಿ ದೇಶ ಮಟ್ಟದಲ್ಲಿ ಏನೋ ಸೆನ್ಸಸ್ ಆಕ್ಟ್ ಅಂತಿದೆ. 1948 ಇಸ್ವಿಯಲ್ಲಿ ಆಗಿರ್ತಕ್ಕಂಥ ಸೆನ್ಸಸ್ ಆಕ್ಟ್. ಅದಕ್ಕೆ ಸೆನ್ಸಸ್ ಮಾಡ್ತಾರೆ, ರಿಜಿಸ್ಟ್ರಾರ್ ಅಂತ ಅದಕ್ಕೆ ಅಪಾಯಿಂಟ್ಮೆಂಟ್ ಆಗಿರ್ತಾರೆ, ಅವರು ಇಲಾಖೆ ವತಿಯಿಂದ ಮಾಡ್ತಾರೆ. ಅಂದ್ರೆ ಅರ್ಥದಲ್ಲಿ ಈ ರೀತಿಯ ಸಮೀಕ್ಷೆಗಳನ್ನು ಮಾಡಬಾರ್ದ, ಮಾಡಬಹುದು. ಈ ರೀತಿಯ ಸಮೀಕ್ಷೆಗಳನ್ನು ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆಗಳನ್ನ ಪ್ರಶ್ನೆ ಮಾಡಿ ಅದು ಕೂಡ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದಾಗ ಸರ್ವೋಚ್ಚ ನ್ಯಾಯಾಲಯ ಇಂಥ ಸಮೀಕ್ಷೆಗಳ ಅವಶ್ಯಕತೆ ಇದೆ, ಮಾಡಿರ್ತಕ್ಕಂಥದ್ದು ಸರಿ ಅಂತಕ್ಕಂಥದ್ದು ತೀರ್ಪುಗಳನ್ನು ಕೂಡ ಕೊಟ್ಟಿದ್ದಾರೆ. ಉದ್ದೇಶ ಎರಡು ಒಂದೇ. ಸಮಾಜಕ್ಕೆ ಏನು ಕಾಯಿಲೆ ಇದೆ, ಸಮಾಜದಲ್ಲಿ ಏನು ನ್ಯೂನತೆ ಇದೆ, ಅದನ್ನ ಕಂಡಿಡಿದಾಗ ಮಾತ್ರ ಔಷಧಿ ಕೊಡ್ಲಿಕ್ಕೆ ಬರುತ್ತಾನೆ, ಅದಕ್ಕೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಕ್ಕೆ ಬರುತ್ತಾನೆ. ಏನ್ ಕಾಯಿಲೆ ಅಂತ ಗೊತ್ತಾಗ ಅದಕ್ಕೆ ಔಷಧಿ ಕೊಡಬಹುದು, ಡಾಕ್ಟರ್ ಕೊಡ್ತಾರೆ. ಮತ್ತೆ ಕಾಯಿಲೆ ಗೊತ್ತಾಗಬೇಕಲ್ಲ. ಅದರಿಂದ ಅಂತಹ ಒಂದು ಕೆಲಸವನ್ನು ಈ ಸಮೀಕ್ಷೆ ಮೂಲಕ ಆಗುತ್ತೆ. ಆದ್ರಿಂದ ಈ ಸಮೀಕ್ಷೆ ಅತ್ಯವಶ್ಯಕ. ಉದಾಹರಣೆಗೆ ಏನು ಅವಶ್ಯಕತೆ, ರಾಜಕೀಯದಲ್ಲಿ ಸಮಾನತೆ ಬಂದಿದೆ. ಎಲ್ಲಿ ಬಂದಿದೆ ಅಂತ ಹೇಳಿದ್ರೆ, ನಾವೆಲ್ಲರಿಗೂ ಓಟ್ ಹಾಕಲು ಅಧಿಕಾರ ಸಿಕ್ಕಿದೆ, ಎಲ್ಲರ ಓಟು ಬಂದೆ, ಯಾವ ಜಾತಿಯವರಾಗಿದ್ರು ಅದಕ್ಕೂ ಮುಂದೆ ಜೊತೆ ಅಷ್ಟೇ ಸಮಾನತೆ. ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇತರೆ ಹಿಂದುಳಿದ ವರ್ಗಗಳಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವನ್ನು ಹೊರತುಪಡಿಸಿ ಹಿಂದುಳಿದ ವರ್ಗಗಳಿಂದವರೆ ಇತರೆ ಹಿಂದುಳಿದ ವರ್ಗಗಳು ಅಂತ ಹೇಳ್ತೀವಿ. ಇವರು ಯಾಕೆ ಕೊಟ್ಟಿಲ್ಲ ಅವಾಗ ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಹೋಲಿಕೆ ಮಾಡಿದಾಗ ಇವರು ಅವರಷ್ಟು ಅಶಕ್ತರಲ್ಲ. ಇವರು ಅವರ ಸ್ವಂತ ಸ್ಥಿತಿಯ ಮೇಲೆ, ಅವರ ಸ್ವಶಕ್ತಿಯ ಮೇಲೆ ಸಮಾಜದಲ್ಲಿ ಇವರು ಚುನಾವಣೆಯಲ್ಲಿ ಕೂಡ ಭಾಗವಹಿಸಬಹುದು, ಚುನಾಯಿತರಾಗಬಹುದು ಅಂತಕ್ಕಂಥ ದೃಷ್ಟಿಯಿಂದ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ. ಆಗಿ ಪರಿಣಾಮ ಏನು, ಆ ಉದ್ದೇಶ ಆಗಿದ್ಯಾ, ಈಡೇರಿದ್ಯಾ? ಆಗಿಲ್ಲ. 50 ಇಸ್ವಿಯಿಂದ ಇವತ್ತಿನವರೆಗೂ ನೋಡಿ, ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟು ಜನ ಎಂಪಿಗಳು ಬಂದಿದ್ದಾರೆ, ಎಷ್ಟು ಜನ MLAಗಳು ಬಂದಿದ್ದಾರೆ, ಎಷ್ಟು ಜನ ಮಹಿಳೆಯರು ಬಂದಿದ್ದಾರೆ ಹಿಂದುಳಿದ ವರ್ಗಗಳ ಕಡೆಯಿಂದ ಅಂತಕ್ಕಂಥದ್ದು ಯೋಚನೆ ಮಾಡಿದಾಗ ಏನು ಇವರಿಗೆ ಕೊಡದೇ ಇರತಕ್ಕಂಥದ್ರಿಂದ ಇವರಿಗೆ ಒಂದು ಅನ್ಯಾಯ ಆಗಿದೆ ಅಂತಕ್ಕಂಥದ್ರಲ್ಲಿ ಸ್ಪಷ್ಟ ಚಿತ್ರಣ ಇದೆ. ಆದ್ರಿಂದ ನಾನು ಹೇಳ್ತೇನೆ, ಇವರಿಗೊಂದು ಸ್ವಶಕ್ತಿಯಿಂದ ನೀವು ನಿರೀಕ್ಷಿತ ಮಟ್ಟದಲ್ಲಿ ಅಥವಾ ಎಷ್ಟು ಹಕ್ಕು ಬರಬೇಕಾಷ್ಟು ರಾಜಕೀಯವಾಗಿ ಅಷ್ಟು ಬರ್ತಾ ಇಲ್ಲ. ಆದ್ರಿಂದ ಈ ಕಡೆ ಗಮನ ಹರಿಸಬೇಕು. ಇದಕ್ಕೆ ಮೀಸಲಾತಿಯನ್ನು ಕೂಡ ನೀವು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ನಲ್ಲಿ ಇತರೆ ಹಿಂದುಳಿದ ವರ್ಗಗಳಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ವಾದ ಮತ್ತು ನಮ್ಮ ಅಭಿಪ್ರಾಯ. ಎಷ್ಟು ಜನ ಶಾಸಕರಿದ್ದಾರೆ ಇವತ್ತು ನಮ್ಮ ರಾಜ್ಯದಲ್ಲಿ? 224 ಶಾಸಕರಲ್ಲಿ 10 ಜನ ಮಹಿಳೆಯರಿದ್ದಾರೆ. ಅದು ಎಲ್ಲಾ ಪಾರ್ಟಿಯಿಂದ ಸೇರಿ, ಕಾಂಗ್ರೆಸ್ಸಿಂದ 4, ಬಿಜೆಪಿಯಿಂದ 3, ಇತರೆ ಪಂಗಡದಲ್ಲಿ ಹೋಗಬೇಕು. ಅದರಲ್ಲೂ ಕೂಡ ನೀವು ದಯವಿಟ್ಟು ನೋಡಿ, ಹಿಂದುಳಿದ ವರ್ಗಗಳವರು ಎಷ್ಟಿದ್ದಾರೆ. ಸಿದ್ದರಾಮಯ್ಯವರು ಬಹಳ ಸೂಕ್ಷ್ಮ ಹೇಳಿದರು, ನೀವು ನಿಂತ್ಕೊಂಡು ಗೆಲ್ಲಿಕ್ಕೆ ಆಗ್ತಾ ಇದೆಯಾ? 26 ಸರ್ ಇರೋದು, ಇವಾಗ 26. 10 ಮಹಿಳೆಯರು 10 ಜನ ಇರೋದು, ಓಬಿಸಿಗಳು MLAಗಳು 10 ಸರ್. 2023 ಚುನಾವಣೆಯಲ್ಲಿ ಬಂದಿರತಕ್ಕಂಥದ್ರಲ್ಲಿ ಅಸೆಂಬ್ಲಿಯಲ್ಲಿ ಇರೋದು 10 ಜನ. 24
ಹೇಳ್ತಕ್ಕಂಥ ಶಕ್ತಿ ಇದೆಯಾ? ಎಲ್ಲಿವರೆಗೆ ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಮೀಸಲಾತಿ ಸಿಕ್ಕೋದಿಲ್ವೋ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಅಲ್ಲಿ, ಹಿಂದುಳಿದ ವರ್ಗಗಳು ಮತ್ತು ಅತಿ ಹಿಂದುಳಿದ ವರ್ಗಗಳ ಕಡೆಯಿಂದ ನಾವು ಶಾಸಕರಾಗ್ತಕ್ಕಂಥದ್ದು ಕನಸಾಗೆ ಉಳಿಯಿತು. ಅದು ಈಗ ಹೆಚ್ಚು ಹೇಳಕ್ ಹೋಗಲ್ಲ. ಈಗ ಯಾವ ರೀತಿ ರಾಜಕೀಯ ಪಕ್ಷಗಳು ಟಿಕೆಟ್ಗಳು ಕೊಡ್ತಾರೆ, ಅದು ಯಾವ ರೀತಿ ಬರ್ತದೆ ಯಾವ್ದ ನಮ್ಗೆ ಈಗೆಲ್ಲ ಗೊತ್ತಿದೆ. ಕೊಟ್ಟರು ಕೂಡ ಶಕ್ತಿ ಇದೆಯಾ ಅಂತಕ್ಕಂಥದ್ದು. ಹೀಗೆ ಇವೆಲ್ಲವೂ ಕೂಡ ಸರಿಪಡಿಸ್ತಕ್ಕಂಥ ಕ್ಷೇತ್ರಗಳು ಇನ್ನು ಅನೇಕ ಇದ್ದಾವೆ. ಕೇಂದ್ರ ಸರ್ಕಾರದವರು ಈಗ 22% ನಮಗೆ ಮೀಸಲಾತಿಯನ್ನು ಕೊಟ್ಟರು ಹಿಂದುಳಿದ ವರ್ಗಗಳಿಗೆ. ಸರ್ 1955 ಸಂವಿಧಾನ ಮತ್ತೆ ಅವತ್ತೇ ಬಂದಿದೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ. ಮಂಡಲ ಆಯೋಗದ ವರದಿ ಮತ್ತು ಮಂಡಲ ಆಯೋಗದ ವರದಿ ಸುಪ್ರೀಂ ಕೋರ್ಟ್ ಅನ್ನು ಸರಿ ಇದೆ ಅಂತ ಹೇಳುವವರೆಗೂ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೇಂದ್ರ ಸರ್ಕಾರದಲ್ಲಿ ಇಲ್ಲ. ವಿದ್ಯಾಸಂಸ್ಥೆಗಳೆಲ್ಲ ನೌಕರಿಯಲ್ಲಿ ಮಂಡಲ ಆಯೋಗದ ವರದಿ ತೀರ್ಪು ಕೊಟ್ಟಿದ್ದು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಪ್ರಶ್ನೆಯಲ್ಲಿತ್ತು. ಅದನ್ನು ಒಪ್ಕೊಂಡು ಅದು ಯಾವಾಗ ನಾನು ಡೇಟ್ ಕೂಡ ಹೇಳ್ತೇನೆ, 16/11/1992 ತೀರ್ಪಾಗಿತ್ತು. ಅದರ ನಂತರ ನಿಮಗೆ ಮೀಸಲಾತಿ ಅಂದ್ರೆ ಎಷ್ಟು ವರ್ಷ ಆಯಿತು? 42 ವರ್ಷ ಆಯಿತು ಉದ್ಯೋಗದಲ್ಲಿ ಸಿಗುತ್ತೆ ಕೇಂದ್ರ. ಅದು 2008ರಲ್ಲಿ, ಅದು 62 ವರ್ಷ ವಿದ್ಯಾಭ್ಯಾಸದಲ್ಲಿ ನಿಮಗೆ ಮೀಸಲಾತಿ ಕೇಂದ್ರ ಸರ್ಕಾರದ ಸಂಸ್ಥೆಗಳಲ್ಲಿ ಸಿಕ್ಕಿದೆ ಅಲ್ಲ. ನಮಗೆ ಮೀಸಲಾತಿ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಕ್ಕೆ ಅಂತ ಹೇಳಿದ್ರೆ, ಆ ಸಂವಿಧಾನ ಬರೋದ್ರಿಂದ ಹಿಂದೆ ಸಾಮಾಜಿಕ ಚಿತ್ರಣ ಹೇಗಿತ್ತು ಸಮಾಜದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಡಿಸ್ಕ್ರಿಮಿನೇಷನ್ ಇತ್ತು, ತಾರತಮ್ಯ ಇತ್ತು, ಜಾತಿ ಆಧಾರಿತ ತಾರತಮ್ಯ ಇತ್ತು, ಬಡತನ ಇತ್ತು. ಅದೆಲ್ಲವನ್ನು ಲೆಕ್ಕ ಹಾಕಿಕೊಂಡೇ ಮಾಡಿರ್ತಕ್ಕಂಥದ್ದು. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ನಮ್ಮ ಮೊದಲನೇ ಶತ್ರು ಫಸ್ಟ್ ಎನಿಮಿ ಈಸ್ ಅವರ್ ಪಾವರ್ಟಿ ಅಂತ. ನಾವೇನೇ ಮಾತಾಡ್ಬೋದು, ಬಡತನ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಬಹಳ ನಮ್ಮ ಮೊದಲನೇ ಶತ್ರು ಅಂತ ಹೇಳ್ತಾರೆ. ಸೊ ಇವೆಲ್ಲವನ್ನು ಗಮನಿಸಿ ಕೂಡ ಸಂವಿಧಾನ ಮಾಡಿರ್ತಕ್ಕಂಥದ್ದು. ಮಾಡಿ ಕೂಡ ಇನ್ನೊಂದು ಮಾತನ್ನು ಹೇಳ್ತಾರೆ, ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರೆ ನಾನು ಮುಂದುವರಿಸಿದ್ದೇನೆ. ಹಿಂದುಳಿದ ವರ್ಗಗಳಿಗೆ ಹೇಳಿದ್ರು ಅವನು ಆಯೋಗ ಬಂತು, ಅದು ಕೂಡ ತಡ ಆಯಿತು. ಏನು ಈ ಆಯೋಗಗಳು ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಿದ್ದಾದ್ರೆ ವರದಿಗಳು ಬಂದ್ರೆ ಹೀಗಾಗ್ತದೆ ಅಂತ. ನಿಜ ಸತ್ಯ. ಹಿಂದುಳಿದ ವರ್ಗಗಳಿಗೆ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಒಂದು ಸೌಕರ್ಯ ಕೊಡ್ಬೇಕಂತಂದ್ರೆ ಅದು ಚರ್ಚೆ ಆಗಬೇಕು, ಜಾರಿ ಬರಬೇಕು, ಅದಕ್ಕೊಂದು ಗೌರ್ಮೆಂಟ್ ಆರ್ಡರ್ ಆಗುತ್ತೆ, ಕಾಯ್ದೆ ಆಗುತ್ತೆ. ಅದನ್ನ ಯಾರಾಗೋ ಒಂದು ಪ್ರಶ್ನೆ ಮಾಡ್ತಾರೆ, ಅದು ಕೋರ್ಟ್ ಕೊಡಲ್ಲ ತೀರ್ಮಾನ ಆಗಿ ವರ್ಷಕ್ಕೆ ಸುಮಾರು ವರ್ಷಗಳು ಆಗುತ್ತೆ. ಆಮೇಲೆ ಅದನ್ನ ಜಾರಿ ಕೊಡೋದಕ್ಕೆ ಏನಾಗುತ್ತೆ, ಎಷ್ಟು ದಿನ ಆಗುತ್ತೆ ನೋಡಿ. ಇದು ಪರಿಸ್ಥಿತಿ. ಹಾಗಾಗಿ ಈ ತ್ವರಿತವಾಗಿ ಕೊಡ್ತಕ್ಕಂಥ ಕೆಲಸಗಳು ಆಗಬೇಕು. ಆಮೇಲೆ ಆದಷ್ಟು ಸತ್ಯಕ್ಕೆ ಹತ್ರ ಆಗಬೇಕು ಅಂತಕ್ಕಂಥ ಸಂದರ್ಭ ಬಂದಾಗ ಇಂಥ ಸಮೀಕ್ಷೆಗಳು, ಜನಗಣತಿಗಳು ಅತ್ಯವಶ್ಯ. ಇದು ಬರೀ ನಮ್ಮ ದೇಶದಲ್ಲಿ ನಡೀತಾ ಇಲ್ಲ, ಇಡೀ ವಿಶ್ವದಲ್ಲೇ ನಡೀತದೆ. ನಮ್ಮ ದೇಶದಲ್ಲಿ 10 ವರ್ಷಕ್ಕೊಮ್ಮೆ ಜನಗಣತಿ ಆದ್ರೆ ಬೇರೆ ದೇಶದಲ್ಲಿ 5 ವರ್ಷಕ್ಕೊಂದ್ಸಾರಿ ಕೂಡ ಆಗ್ತಕ್ಕಂಥ ದೇಶಗಳು ನೆನಪಿದ್ದಾವೆ. ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ, ಖರ್ಚು ಜಾಸ್ತಿ, ಆದ್ರಿಂದ 10 ವರ್ಷಗಳಿಗೊಮ್ಮೆ ಆಗಲಿ, ಅದಾದ್ರೂ ಕೂಡ ಕರೆಕ್ಟ್ ಆಗಿ ಆಗ್ಬೇಕು, ಸಕಾಲ ಸರಿಯಾಗಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಮನವಿ ಅಷ್ಟೇ. ಹೀಗೆ ಇದರ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಬಹಳ ಈ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಕೊಟ್ಟ ನಂತರ ಏನೋ ಅದು ಯಾವ ಕ್ರಮವನ್ನು ವಹಿಸಿದೆ ಅದನ್ನು ನಾವು ಗಮನಿಸಿದ್ದೇವೆ. ಆಮೇಲೆ ಈ ಕ್ಷೇತ್ರದಲ್ಲಿ ದುಡಿದು ಓಡಾಡಿ ಕೇಳ್ತೇವೆ, ರಾಜವಂತ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಮಾದೇವಂತ ಇರ್ಬೋದು, ಏನೋ ಎಲ್ಲ ಸಮಾಜದಲ್ಲಿ ಏನ್ ಸಮಸ್ಯೆಗಳಿದ್ದಾವೆ ಅಂತಕ್ಕಂಥದ್ದು ನಮಗೆ ಗೊತ್ತಿರ್ತಕ್ಕಂಥದ್ದು ಅವ್ರಿಗೆ ಗೊತ್ತಿರಬಹುದು, ಅನುಭವದ ಮೇಲೆ ಅಂಥವರು ಕೂಡ ನಾವು ಕರೆಸಿ ಕೇಳಿದ್ದೇವೆ. ಎಕ್ಸ್ಪರ್ಟ್ ಕಮಿಟಿ ಅಂತ ಒಂದು ಮಾಡಿದ್ವಿ ನಾವು. ಆಮೇಲೆ ಹಿಂದೆ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿ ಸದಸ್ಯರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಇದಾರಲ್ಲ, ಅವ್ರನ್ನೂ ಕೂಡ ನಾವು ಕೇಳಿದ್ದೇವೆ. ಎಂತೆಂಥ ಪ್ರಶ್ನಾವಳಿಗಳನ್ನು ನಾವು ಮಾಡಬೇಕು ಅಂತ. ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅವಾಗ ಇದ್ದವ್ರನ್ನ ನಾವು ಮೀಟಿಂಗ್ಗಳು ಕರ್ಕೊಂಡಿದ್ದೇವೆ. ಏನಪ್ಪ ಏನ್ ಸಮಸ್ಯೆ ನಿಮ್ಮ ಸಮಾಜದ ಹೇಳಿ ಸರ್, ನಾವಿಲ್ಲಿ ಕಾರವಾರ ಜಿಲ್ಲೆಯಲ್ಲಿ ಇದ್ವಿ, ನಾವು ಅಡವಿನಲ್ಲಿ ವಾಸ ಮಾಡ್ತಾ ಇದ್ದೀವಿ ಸರ್, ನಾವು ಇಲ್ಲಿದ್ದೀವಿ, ನಾವು ಇದು ಸ್ಲಮ್ ಅಲ್ಲಿ ಇದ್ದೀವಿ ಸರ್, ನಾವು ಉದ್ಯೋಗ ಇಲ್ಲದೆ ಊರು ಬಿಟ್ಟು ಊರಿಗೆ ಬಂದಿದ್ದೀವಿ, ನಾವು ಸರ್ವಜ್ಞರು, ನಾವು ಮಾಡಿರ್ತಕ್ಕಂಥ
ಅಂತಕ್ಕಂಥದ್ದು ಸರಿ ಇದೆ, 100% ಸರಿ ಇದೆ ಅಂತಕ್ಕಂಥದ್ದಲ್ಲ. ಹಾಗೆ ಸಂದರ್ಭದಲ್ಲಿ ಅವಾಗಿರ್ತಕ್ಕಂಥ ಸಮಸ್ಯೆಗಳು ಏನು ಬಂದಿದೆಯೋ ಏನೋ ಅದನ್ನೆಲ್ಲರೂ ಕೂಡ ಗಮನಿಸಿ ಏನು ನಾವು ಮಾಡಿರ್ತಕ್ಕಂಥದ್ದು ಇದು ಅವೈಜ್ಞಾನಿಕ ಅಂತಕ್ಕಂಥದ್ದು ಅಪ್ರಸ್ತುತ ಸರಿಯಲ್ಲ. ಹಾಗಾಗಿ ಇಂಥ ಒಂದು ಎಲ್ಲವೊಂದು ಪ್ರಯತ್ನಗಳು ಮಾಡಿದ್ದೇವೆ. ಇನ್ನು ನೀವು ಮುಂದಿನ ದಾರಿ ಏನು ಅಂತಕ್ಕಂಥದ್ದು ಕೂಡ ವಿಷಯದಲ್ಲಿ ಇಟ್ಟಿದ್ದೇವೆ. ಹಿಂದುಳಿದವರಿಗೆ ಸವಾಲುಗಳೇನು, ದಾರಿ ಏನು, ಏನ್ ಮಾಡಬೇಕು? ನಾನು ಈ ರೀತಿಯಲ್ಲಿ ಹೇಳ್ತೀನಿ ನೋಡಿ, ನಮ್ಮ ಸಂವಿಧಾನನ ನಾವು ಅರ್ಥ ಮಾಡ್ಕೋಬೇಕು, ಏನ್ ಬರುತ್ತೆ ಅಂತಕ್ಕಂಥದ್ದು ತಿಳ್ಕೋಬೇಕು. ಮೊದಲನೇದಾಗಿ ಸಿದ್ದರಾಮಯ್ಯನವರು ಹಾಗೇ ಹೇಳ್ತೀನಿ, ನಾನು ಅವ್ರು ಚೆನ್ನಾಗಿ ಹೇಳಿದ್ದಾರೆ. ಏನಂತ ಹೇಳ್ತಾ ಇದ್ರು ಅಂದ್ರೆ, ರಾಜು ಕೂಡ ಹೇಳಿದ್ರು, ನಮಗೆ ಏನಿದೆ ಸವಲತ್ತು ಬಂದಿದೆಯೋ ಆ ಸವಲತ್ತನ್ನು ಪಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ನಾವು ಮೊದಲು ಮಾಡ್ಕೋಬೇಕು. ಬಂದಿರ್ತಕ್ಕಂಥ ಸವಲತ್ತು ಯಾವುದು ಬರಬೇಕಾದ ಬಂದಿರ್ತಕ್ಕಂಥದ್ದಕ್ಕೆ ನಾವು ಅದನ್ನ ಬೇಡಬೇಕು, ಹೋರಾಟ ಮಾಡಬೇಕು. ಅದು ನಮ್ಮ ಕರ್ತವ್ಯ. ನಾನು ಹೇಳ್ತಾ ಇರ್ತೀನಿ, ಹಿಂದುಳಿದ ವರ್ಗಗಳು ಹಿಂದುಳಿಯಲಿಕ್ಕೆ ಕಾರಣ ಏನಪ್ಪ ಅಂದ್ರೆ, ಮೊದಲನೇ ಕಾರಣ ನಾವು ಏನ್ ಕೇಳಬೇಕು, ಏನ್ ಪಡಿಬೇಕು ಅದನ್ನು ಪಡ್ಕೊಳ್ತಾ ಇದ್ರೆ, ಏನ್ ಇದು ಕೇಳದೆ ಇದ್ರೆ ನಾವೇ ಹಿಂದುಳಿದ ಅದಾಗಬಾರ್ದು. ಸೊ ಇಂಥ ಒಂದೀಗ ಆಯೋಗ ಆಗಿದೆ, ಕೆಲಸ ಆಗಿದೆ, ಏನೋ ಇದನ್ನ ಇದನ್ನ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಏನೋ ಕರ್ನಾಟಕ ಸರ್ಕಾರ ಮಾಡಿದೆ. ಬಹಳ ನಾವು ಅದನ್ನ ಸ್ವಾಗತ ಮಾಡ್ತೀವಿ. ಈ ಮಟ್ಟದವರಿಗೆ ಸಂತೋಷ ಕೂಡ ನಾವು ಬರ್ತೀವಿ. ಏನೋ ಅದನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡು ಜಾರಿ ಕೊಡಬೇಕು. ಆಮೇಲೆ ಕೊಡ್ತಕ್ಕಂಥದ್ದಕ್ಕೆ ಇಬ್ಬರಿಗೂ ನಾನು ಹೇಳ್ತೀನಿ ಕೇಳಿ, ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಚಟುವಟಿಕೆಗಳು ಅಥವಾ ಸಮಾರಂಭಗಳ ಮೇಲೆ ಮಾಡಿದ್ದೀರಲ್ಲ, ಏನೋ ವಿಪರೀತವಾಗಿ ನೀವು ಮಾಡಿದ್ದೀರಿ, ನಮ್ಮ ಗಮನಕ್ಕೆ ಬಂದಿದೆ. ಏನೋ ಈ ಆಯೋಗ ಬಂದಾಗಿನಿಂದ ಈ ಆಯೋಗ ಕೊಡ್ತಕ್ಕಂಥ ವರದಿನೂ ಬೇಗ ಬರಬೇಕು. ಆಮೇಲೆ ಈ ವರದಿ ಕೊಟ್ಟ ನಂತರ ಇದು ಬೇಗ ಜಾರಿ ಆಗಬೇಕು ಅಂತ ಶೀಘ್ರದಲ್ಲಿ ಬರ್ತಕ್ಕಂಥ 16 ಸಭೆ ಸಮಾರಂಭಗಳನ್ನು ಮಾಡಿರ್ತಕ್ಕಂಥದ್ದು ಪತ್ರಿಕೆಗಳನ್ನು ಓದಿದ್ರಿ. ನಾನು ಮತ್ತೆ ಈ ರಾಜ್ಯವನ್ನು ನಮ್ಮ ಸ್ನೇಹಿತರಿರ್ತಕ್ಕಂಥವ್ರನ್ನ ಎಲ್ಲ ಧರ್ಮರಾಜ್ ಅವರು ಇದ್ದಾರೆ, ಎಲ್ಲರೂ ಕೇಳಿಕೊಂಡು ನಾವು ಕೂಡ ತಿಳ್ಕೊಂಡಿದ್ದೇವೆ. ಇಂಥ ಹೋರಾಟವನ್ನು ನಾವು ನಮಗೆ ಈ ಆಯೋಗದ ವರದಿ ಅಷ್ಟೇ ಅಂತಲ್ಲ, ಇದಕ್ಕೂ ಮಾಡಬೇಕು. ಮತ್ತೆ ಇದಕ್ಕೆ ನಮಗೆ ಸಿಗದಿರ್ತಕ್ಕಂಥ ಹಕ್ಕುಗಳಿಗೋಸ್ಕರ ನಾವು ಹೋರಾಟವನ್ನು ಕೂಡ ನಾವು ಮುಂದುವರಿಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಬರೀ ಹೋರಾಟ ನಮ್ಮ ಬರೀ ಮಾತನಾಡ್ತಕ್ಕಂಥದ್ದಲ್ಲ, ಕೊಡಬೇಕು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷವಾದ ಅನುದಾನಗಳನ್ನು ಕೊಡಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಅವಶ್ಯ. ಅಲ್ಲೇ ಹೋಗಿ ಈ ಕೂಗು ನಿಲ್ಲೋದಿಲ್ಲ. ಸತ್ಯ ಇದು. ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ರೆ ಈ ಸಂವಿಧಾನದಲ್ಲಿ 10 ವರ್ಷ ಮಾತ್ರ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥದ್ದು. 10 ವರ್ಷ ಏನಂತ ಹೇಳಿದವರು, ಇದು ನಮ್ಮ ಸಂವಿಧಾನ ಬಂದಾದ್ಮೇಲೆ ಪರಿಣಾಮಕಾರಿಯಾಗಿ ಜಾರಿಯಾಗುತ್ತೆ. ಆಯ್ತಾ? ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ, ಸಂವಿಧಾನದಲ್ಲಿ 10 ವರ್ಷದಿಂದ ಮಾಡಿರ್ತಕ್ಕಂಥ ಮೀಸಲಾತಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಪ್ರತಿ ಸಾರಿ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಸಂವಿಧಾನದ ಒಂದು ತಿದ್ದುಪಡಿಯನ್ನು ಮಾಡಿಕೊಂಡು. ಸೊ ಹಾಗಾಗಿ ನಮ್ಮಲ್ಲಿ ಸಮಾನತೆ ಬಂದರೆ ಸಮಾಜದಲ್ಲಿ ಅವಾಗ ಎಲ್ಲರೂ ಸಮಾನರು ಅಂತಕ್ಕಂಥದ್ದು. ಅವಾಗ ನನ್ನ ಪ್ರಕಾರ ಸಂವಿಧಾನದಲ್ಲಿ ಈಕ್ವಾಲಿಟಿ ಅಂತಕ್ಕಂಥ ಪದ ಇರಬೇಕಾಗಿಲ್ಲ, ಅದು ಬರಬೇಕಲ್ಲ. ಸೊ ಹೀಗೆ ನಮ್ಮ ಹಿಂದುಳಿದ ವರ್ಗಗಳ ಅಥವಾ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರ ಅಥವಾ ಸಂವಿಧಾನದಲ್ಲಿ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳಿಂದ ವಂಚಿತರಾಗಿರ್ತಕ್ಕಂಥವ್ರು ಹೇಗಿದ್ದಾರಲ್ಲ, ಇವತ್ತು ಅದನ್ನ ಪಡಿತಕ್ಕಂಥ ಒಂದು ಕೆಲಸ ಆಗ್ತಕ್ಕಂಥ ಒಂದು ಕೆಲಸವನ್ನು ಆಗಿದೆ. ಇದೇ ಪರಿಪೂರ್ಣ ಅಂತಕ್ಕಂಥದ್ದಲ್ಲ. ಈಗ ಎಷ್ಟು ಬರುತ್ತಾ ತಗೋಬೇಕಾಗುತ್ತೆ. ಏನು ಮುಂದೆ ಬರ್ತಕ್ಕಂಥ ಸಮಸ್ಯೆಗಳು, ಯಾಕಂದ್ರೆ ಪ್ರತಿ ಸಾರಿ ಸಮಸ್ಯೆಗಳು ಬದಲಾವಣೆ ಆಗ್ತಾ ಇರ್ತವೆ. ಅದಕ್ಕೋಸ್ಕರನೇ ಸಂವಿಧಾನದಲ್ಲಿ ನಾವು ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಅವತ್ತಿನ ದಿನದಲ್ಲಿ ಅಲ್ಲಿಯವರೆಗೆ ಏನು ಸಮಸ್ಯೆ ಇತ್ತೋ ಅದನ್ನು ಗಮನಿಸಿ ನಾವು ಸಂವಿಧಾನವನ್ನು ಮಾಡಿದ್ದೇವೆ. ಇನ್ನು ಮುಂದೆ ಹೊಸ ಸಮಸ್ಯೆಗಳು ಬಂದ್ಬಿಟ್ರೆ ಸೂಕ್ತವಾಗಿರ್ತಕ್ಕಂಥ ತಿದ್ದುಪಡಿಗಳು ಕೂಡ ನೀವು ಮಾಡಬಹುದು. ಸಂವಿಧಾನಕ್ಕೆ ನಿಮ್ಮ ಸಮಾಜಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ನಮ್ಮ ಸಂವಿಧಾನದಲ್ಲಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಲ್ಲಿಯವರೆಗೆ 106 ತಿದ್ದುಪಡಿಗಳು ನಮ್ಮ ಸಂವಿಧಾನಕ್ಕೆ ಆಗಿವೆ. ಸಂದರ್ಭಕ್ಕೆ ಅನುಕೂಲವಾಗಿ ಇದು ಬೇಕಪ್ಪ, ಇವ
ಸೂಕ್ತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕೊಡಬೇಕು. ಅವಶ್ಯಕತೆ ಇದ್ರೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು, ಕೊಡಬೇಕು. ಆಮೇಲೆ ಇದೇ ರೀತಿಯಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಹೇಳ್ತಿದ್ದು ಕೇಳಿ, ಇವತ್ತಿಗೂ ನಮ್ಮ ದೇಶದಲ್ಲಿ ಗ್ರಾಮ ಏನು ತೀರ್ಮಾನ ಆಗುತ್ತೆ ಅಂತಕ್ಕಂಥದ್ದನ್ನು ಅವಲಂಬಿಸಿದೆ. ಇದು ಆಗಬೇಕು. ಇದು ಸಮಾಜದ ಹಿತದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು, ಸುಮ್ಮನೆ ಮಾಡಿಲ್ಲ. ಸುಮಾರು 162 ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡಿದೆ. ಇದಕ್ಕೆ ನಾವು ವರ್ಷಾಂಗಣೆ ಕೆಲಸ ಮಾಡಿದ್ದೇವೆ, ಶ್ರಮ ವಹಿಸಿದ್ದೇವೆ, ಪ್ರಾಮಾಣಿಕ ಮಾಡಿರ್ತಕ್ಕಂಥ ಒಂದು ಪ್ರಯತ್ನ. ಇದು ಜಾರಿ ಬರುತ್ತೆ ಅಂತಕ್ಕಂಥ ಭರವಸೆ ನನಗಂತೂ ತುಂಬಾ ಇದೆ. ಯಾಕೆಂತ ಹೇಳಿದ್ರೆ, ಈಗ ಶ್ರೀ ಸಿದ್ದರಾಮಯ್ಯ ಅವರಿಗೆ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥವ್ರು ಇಲ್ಲಿ ಯುದ್ಧ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಅಷ್ಟೇ ಅಂತಲ್ಲ, ನಾನು ಯಾವತ್ತೂ ಸಾಮಾಜಿಕ ನ್ಯಾಯಕ್ಕೆ ರಾಜಿ ಮಾಡಿಕೊಳ್ಳದೇ ಇಲ್ಲ ಅಂತಕ್ಕಂಥ ಮಾತ್ರ ಕೂಡ 10 ಬಾರಿ ಹೇಳಿದ್ದಾರೆ. ಹಾಗಾಗಿ ಇದು ಜಾರಿಯಾಗುತ್ತೆ, ಆಗಬೇಕು ಅಂತಕ್ಕಂಥದ್ದು ನಮ್ಮ ಮನವಿ ಸರ್ಕಾರದಲ್ಲೂ ಕೂಡ. ಅದಕ್ಕೆ ನಿಮ್ಮ ಮತ್ತು ಇದು ಬೇಕು ಅಂತಕ್ಕಂಥವ್ರೆಲ್ಲರೂ ಸಹಕಾರ ಮತ್ತು ಇದು ಬೇಕು ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳಿ, ನಿಮ್ಮ ನನಗೆ ಇವತ್ತು ಎಷ್ಟೆಲ್ಲ ಅವಕಾಶ ಕೊಟ್ಟು ಬಂದು ನಿಮ್ಮ ಜೊತೆಗೆ ಬೆಳೆಯೋದಕ್ಕೆ ಮಾತನಾಡೋದಕ್ಕೆ ತುಂಬಾ ಸಂತೋಷ ಆಗಿದೆ. ಅದೊಂದು ಕೂಡ ಇವತ್ತು ರಜೆ ಇದ್ದು ಕೂಡ ಇಷ್ಟೊಂದು ನನಗೆ ಬಂದಿದ್ದೀರಿ, ನಿಮ್ಮ ಭದ್ರತೆ ತೋರಿಸ್ತದೆ. ಹಾಗಾಗಿ ನಮ್ಗೆ ಅದು ಕೂಡ ರಾಜವನ್ನವರದ್ದು ನನಗೆ ಬಹಳ ಸಂತೋಷ ಆಯಿತು. ನನಗೆ ಪರಿಚಯ ಇರಲಿಲ್ಲ, ಇವತ್ತ ನನಗೆ ಪರಿಚಯ ಇತ್ತು. 1983 ಇಸ್ವಿಯಿಂದ ಸತತವಾಗಿ ಯಾವುದನ್ನು ನಿರೀಕ್ಷಣೆ ಮಾಡದೆ ಪ್ರತಿದಿನ ಕೂಡ ಕೆಲಸ ಸಾಂದರ್ಭಿಕವಾಗಿ ಯಾವ ಭಾಗವಹಿಸಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವರು ಹಿಂದಿರ್ತಕ್ಕಂಥ ನೀರೆಲ್ಲ ಇದೆ ಎಂದು ಹೇಳಿದ್ದಾರೆ. ನಿಮ್ಮ ಸಹಕಾರನೇ ನಮ್ಮ ಶಕ್ತಿ ಅಂತ ಹೇಳ್ತಾರೆ. ತುಂಬಾ ಸಂತೋಷ. ಇಲ್ಲ, ಈ ಮಾಡ್ತಕ್ಕಂಥ ಸಂಘಟನೆಗಳ ಬಗ್ಗೆ ನಾನು ಆತ್ಮಸಾಕ್ಷಿ ಹೇಳ್ತೇನೆ. ನಿಜವಾದ ಬದ್ಧತೆ ಇರ್ತಕ್ಕಂಥ ಸಂಘ ಸಂಸ್ಥೆಗಳಿಂದ ದಯವಿಟ್ಟು ಮುಂದುವರಿಸಿ. ನಾನು ಶುಭ ಹಾರೈಸ್ತೀನಿ. ನಿಮ್ಮ ಕೆಲಸಗಳಲ್ಲಿ ಒಳ್ಳೆಯದಾಗಿ ರಚನೆ ಮಾಡಿರುವಂತಹದ್ದು ಜಾರಿಗೆ ತರಬೇಕು. ಅದು ಈ ಒಂದು ಸಭೆಗೆ ಅದು ಸಭೆಯಲ್ಲಿ ಮಾತಾಡಲಿಕ್ಕೆ ಒಂಥರ ಭಯ ವಿಧಾನಕ್ಕೆ ಆಗ್ಬಿಡ್ತೇನೆ. ಏನೋ ಮಾತಾಡೋಗ್ತೀನಿ, ಏನೋ ಒಂಥರ ಆಗ್ಬಿಡುತ್ತೆ. ಈಗ ನಾವು ಅತಿ ಹೆಚ್ಚು ಎಲ್ಲ ಜನಾಂಗದಲ್ಲೂ ಕೂಡ ಎಲ್ಲ ಅಂದ್ರೆ ಲಿಂಗಾಯತರಿರ್ಬೋದು, ಗೌಡರಿರ್ಬೋದು, ಇರ್ಬೋದು, ಎಲ್ಲ ಜನಾಂಗದಲ್ಲೂ ಕೂಡ ಅತಿ ಬಡವರಿದ್ದಾರೆ. ಅವ್ರಿಗೆ ಯಾವ ಸ್ಥಾನಮಾನವೂ ಸಿಕ್ಕಿಲ್ಲ. ಈಗ ಅದಕ್ಕೋಸ್ಕರ ನಾವು ಹೋರಾಡಬೇಕಾಗಿದೆ. ಇದರಲ್ಲಿ ಅವ್ರಿಗೆ ಮಾತ್ರ ಅವರು ಮುಂದುವರೆದ ಜಾತಿಗಳು, ಹಿಂದುಳಿದ ಜಾತಿಗಳು, ಎಲ್ಲಾ ಜಾತಿಗಳಿದ್ದಾರೆ. ಅವ್ರು ಒಂದಕ್ಕೋಸ್ಕರ ನಾವು ಅಧಿಕಾರ ಸಿಗಬೇಕು, ಸಮಾನತೆ ಸಿಗಬೇಕು ಅಂತ ನಾವು ಹೋರಾಟ ಮಾಡಿದ್ದೀವಿ. ಈಗ ಅದು ನಮಗೆ ಅಂತಿಮವಾಗಿ ಅದು ಜಾರಿ